ಊರಿನ ಮತ್ತೊಂದು ಸುಂದರವಾದ ದಿನ. ಅಖಾಡದಲ್ಲಿ ಹೀರಾಲಾಲ್ ನಿಂತಿದ್ದಾನೆ. ಅವನು ಸದೃಢ ದೇಹದ ಮತ್ತು ಆತ್ಮವಿಶ್ವಾಸದಿಂದ ತುಂಬಿದಂತಹ ವ್ಯಕ್ತಿ. ಅವನು ಬಲವಂತನನ್ನು ನೋಡಿ ನಗ್ತಾ ಇದ್ದಾನೆ. ಬಲವಂತ್ ಒಂದು ಕಡೆ ಕೂತಿದ್ದಾನೆ. ಅವನ ಮೈ ಮೇಲೆಲ್ಲ ಮಣ್ಣು ಮೆತ್ತಿದೆ. ಅವನು ತುಂಬಾ ಸುಸ್ತಾಗಿ ಮೇಲಿಸಿರು ಬಿಡ್ತಾ ರೆಸ್ಟ್ ಮಾಡ್ತಾ ಇದ್ದಾನೆ. ಹೇ ಬಲ್ವಂತ್, ನಿನ್ನಿಂದ ಆಗೋದಿಲ್ಲ. ನಿನಗೆ ಅಷ್ಟೊಂದು ಶಕ್ತಿ ಇಲ್ಲ. ಸುಮ್ನೆ ಹೊರಟೋಗೋ. ಇದು ಗಂಡಸ್ರು ಆಟ. ಆಗ ಬೇಗ ಬೇಗ ಸಾಗರ್ ಬಲ್ವಂತ್ ಹತ್ರ ಬರ್ತಾನೆ. ಅವನು ತನ್ನ ಕೈ ಹಿಡಿದು ಎಬ್ಬಿಸ್ತಾನೆ. ಅವನು ಬಲ್ವಂತ್ ಮುಖಾನ ಶುಚಿಗೊಳಿಸ್ತಾನೆ. ಬಲ್ವಂತ್, ಇಲ್ಲಿಂದ ಹೊರಟೋಗು. ಹೀರಾಲಾಲಿಂದ ಗೆಲ್ಲೋದು ತುಂಬಾ ಕಷ್ಟ. ಅವ್ನು ನಿನ್ಗೆ ಪ್ರತಿ ಸಲನೂ ಏಟ್ ಮಾಡ್ತಿರ್ತಾನೆ. ನಡಿ, ನಾವು ಮನೆಗೆ ಹೋಗೋಣ. ಬಲ್ವಂತ್ ಕಣ್ಣಿಂದ ಕೋಪದ ಕಣ್ಣೀರು ಹರಿಯಕ್ಕೆ ಶುರುವಾಗತ್ತೆ. ಪ್ರತಿ ಸಲನೂ ಹೀಗೆ ಆಗುತ್ತೆ ಸಾಗರ್. ನಾನು ಯಾವಾಗ್ಲೂ ಸೋಲ್ತಾನೆ ಇರ್ತೀನಿ. ನನ್ನ ಹತ್ರ ಒಂದು ವಿಶೇಷವಾದ ಶಕ್ತಿ ಇರ್ಬೇಕಿತ್ತು, ಯಾರ ಹತ್ರನೂ ಸೋಲ್ದೇ ಇರೋವಂಥದ್ದು. ಹೀರಾಲಾಲ್ ಈಗ್ಲೂ ಬಲ್ವಂತನ ನೋಡಿ ತಮಾಷೆ ಮಾಡ್ತಾ ಇದ್ದಾನೆ. ಸಾಗರ್ ಬಲ್ವಂತನನ್ನ ಕರ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಆ ಚಳಿಗಾಲದ ರಾತ್ರಿಯಲ್ಲಿ ಹಳ್ಳಿಯ ಹೊರಗಡೆ ಇದ್ದ ಒಂದು ಹಳೆಯ ದೇವಸ್ಥಾನ. ಬಲ್ವಂತ್ ಆ ದೇವಸ್ಥಾನದಲ್ಲಿ ಕೂತಿದ್ದಾನೆ. ಅವನು ತನ್ನ ಅದೃಷ್ಟ ಮತ್ತವನ ವೀಕ್ನೆಸ್ ಇಂದ ಬೇಜಾರಾಗಿ ಅಳ್ತಾ ಇದ್ದಾನೆ. ಹೇ ತಾಯೇ, ನಾನು ಎಲ್ರೂ ಮುಂದೆ ಯಾವಾಗ್ಲೂ ಅವಮಾನಕ್ಕೊಳಗಾಗ್ತೀನಿ. ನನ್ಗೆ ದಯವಿಟ್ಟು ಒಂದ್ ಶಕ್ತಿ ಕೊಡು. ಯಾರು ನನ್ನ ಸೋಲಿಸ್ದೇ ಇರುವಂಥದ್ದು. ನಾನು ಒಂದ್ಸಲ ಎಲ್ರೂ ಮುಂದೆ ಗೆದ್ದು ತೋರಿಸ್ಬೇಕು. ಇದ್ದಕ್ಕಿದ್ದ ಹಾಗೆ ಆ ಮೂರ್ತಿಯಿಂದ ಜೋರಾದ ಬೆಳಕು ಕಾಣುತ್ತೆ. ಬಲವಂತ್ ಭಯ ಮತ್ತೆ ಆಶ್ಚರ್ಯದಿಂದ ಹಿಂದೆ ಸರಿತಾನೆ. ಆಗ ಆ ಹೊಳಿತಾ ಇದ್ದ ಬೆಳಕಿನಿಂದ ಒಂದು ಧ್ವನಿ ಕೇಳಿಸತ್ತೆ. ಬಲವಂತ್, ನಾನು ನಿನ್ನ ಸತ್ಯವಾದ ಬೇಡಿಕೆಯಿಂದ ಪ್ರಸನ್ನಳಾಗಿದ್ದೇನೆ. ಇಂದಿನಿಂದ ನಾನು ನಿನಗೆ ಒಂದು ವರದಾನ ಕೊಡುತ್ತೇನೆ. ನೀನು ಜೀವನದಲ್ಲಿ ಯಾವತ್ತೂ ಯಾವ ಯುದ್ಧವನ್ನು ಸೋಲುವುದಿಲ್ಲ. ಬಲವಂತ್ಗೆ ಸಂತೋಷ ಆಗುತ್ತೆ. ಇದು ಸತ್ಯನಾ? ನನ್ ಯಾವತ್ತೂ ಸೋಲೋದಿಲ್ವಾ? ಧನ್ಯವಾದ ತಾಯಿ. ನಾನಿನ್ ಯಾರಿಗೂ ಹೆದರೋದಿಲ್ಲ. ಆ ದೈವಿಕ ಬೆಳಕು ನಿಧಾನವಾಗಿ ಮಾಯ ಆಗತ್ತೆ. ಬಲವಂತ್ ತನ್ನ ಕೈಗಳನ್ನ ನೋಡ್ತಾನೆ. ಆಗ ಅವನ ಮುಖದಲ್ಲಿ ಒಂದು ಹೆಮ್ಮೆಯ ನಗು ಮೂಡುತ್ತದೆ. ಮಾರನೇ ದಿನ ಹೀರಾಲಾಲ್ ಒಂದು ಟೀ ಅಂಗಡಿ ಹತ್ರ ಕೂತಿದ್ದಾನೆ. ಅವನು ತನ್ನ ಗೆಳೆಯರ ಜೊತೆ ಟೀ ಕುಡಿತಾ ಇರ್ತಾನೆ. ಅಲ್ಲಿ ತನ್ನ ಬಲ ಪ್ರದರ್ಶನ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಬಲವಂತ್ ಅಲ್ಲಿಗೆ ಬರ್ತಾನೆ. ಅವನ ಮುಖದ ಮೇಲೆ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಅವನು ನೇರವಾಗಿ ಬಂದು ಹೀರಾಲಾಲ್ ಎದುರಿಗೆ ನಿಂತ್ಕೋತಾನೆ. ಹೀರಾಲಾಲ್, ನಿನ್ ಶಕ್ತಿ ಬಗ್ಗೆ ನಿನ್ಗೆ ತುಂಬಾ ಅಹಂಕಾರ ಇದೆ ಅಲ್ವಾ? ಇವತ್ತು ನಮ್ಮಿಬ್ರು ಮಧ್ಯೆ ಕುಸ್ತಿ ಆಗ್ಲಿ. ಯಾರ್ ಗೆಲ್ತಾರೆ ಅಂತ ನೋಡೇ ಬಿಡೋಣ. ಹಳ್ಳಿಯವರೆಲ್ಲ ಮಾತಾಡೋದನ್ನೇ ನಿಲ್ಸಿ ಆಶ್ಚರ್ಯದಿಂದ ಬಲವಂತ್ ಕಡೆ ನೋಡಕ್ಕೆ ಶುರು ಮಾಡ್ತಾರೆ. ಹೀರಾಲಾಲ್ ತನ್ನ ಟೀ ಗ್ಲಾಸನ್ನ ಕೆಳಗಿಡ್ತಾನೆ ಮತ್ತೆ ಕೋಪದಿಂದ ಎದ್ದು ನಿಂತ್ಕೋತಾನೆ. ನೆನ್ನೆ ತಿಂದಿದ್ದ ಏಟನ್ನ ಮರ್ತ್ ಹೋಗಿದ್ಯಾ ಅನ್ಸುತ್ತೆ. ಇವತ್ತು ಮೂಳೆ ಮುರ್ಸ್ಕೊಂಡು ಹೋಗ್ಬೇಕು ಅಂತಿದ್ಯಾ? ಸರಿ, ಹಾಗೆ ಬಿಡ್ಲಿ ಬಾ. ಸ್ವಲ್ಪ ಸಮಯದ ನಂತರ ಬಲವಂತ್ ಮತ್ತೆ ಹೀರಾಲಾಲ್ ಇಬ್ಬರು ಅಖಾಡದಲ್ಲಿ ಒಬ್ಬರಿಗೊಬ್ಬರು ಎದುರಾಗಿ ನಿಂತಿದ್ದಾರೆ. ಕುಸ್ತಿ ಮತ್ತೆ ಪ್ರಾರಂಭ ಆಗಿದೆ. ಹೀರಾಲಾಲ್ ಬಲವಂತನ ಕುತ್ತಿಗೆನೆ ಹಿಡಿಯೋದಕ್ಕೆ ಅವನ ಕಡೆ ಓಡ್ತಾನೆ. ಆದ್ರೆ ಬಲವಂತ್ ಅವನಿಗಿಂತ ಶಕ್ತಿವಂತನಾಗಿದ್ದಾನೆ ಮತ್ತವನನ್ನ ಎತ್ತಿ ದೂರ ಎಸೆದು ಬಿಡ್ತಾನೆ. ಹೀರಾಲಾಲ್ ನೆಲದ ಮೇಲೆ ಬೀಳ್ತಾನೆ. ನೋವಿನಿಂದ ಜೋರಾಗಿ ಕಿರಿಚ್ಕೋತಾನೆ. ಎದೇಳು ಹೀರಾಲಾಲ್, ಏನಾಯ್ತು? ಅವತ್ತೇನೋ ದೊಡ್ಡದಾಗಿ ಗಂಡಸ್ತನದ ಬಗ್ಗೆ ಮಾತಾಡ್ತಾ ಇದ್ದೆ, ಇವಾಗೇನಾಯ್ತು? ಹಳ್ಳಿಯವರಿಗೆಲ್ಲ ಆಶ್ಚರ್ಯ ಆಗುತ್ತೆ ಮತ್ತೆ ಭಯದಿಂದ ಒಂದು ಹೆಜ್ಜೆ ಹಿಂದೆ ಸರಿತಾರೆ. ಬಲವಂತ್ ಹೀರಾಲಾಲನ್ನ ಸೋಲಿಸಿ ಹೆಮ್ಮೆಯಿಂದ ನಿಂತ್ಕೊಂಡಿರ್ತಾನೆ. ಹೀರಾಲಾಲ್ ತುಂಬಾ ಆಶ್ಚರ್ಯದಿಂದ ಅವನನ್ನೇ ನೋಡ್ತಾ ನಿಂತು ಬಿಡ್ತಾನೆ. ಆ ರಾತ್ರಿ ಬಲವಂತ್ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಅವನಮ್ಮ ಪಾರ್ವತಿ ಒಂದೊಂದಾಗೆ ಬಿಸಿ ಬಿಸಿ ರೋಟಿ ಮಾಡಿ ಹಾಕ್ತಾ ಇರ್ತಾಳೆ. ಬೆಳಗಿನ ಗೆಲುವಿನಿಂದ ಬಲವಂತ್ಗೆ ತುಂಬಾ ಸಂತೋಷ ಆಗಿರುತ್ತೆ. ಆದ್ರೆ ಪಾರ್ವತಿ ಮುಖದ ಮೇಲೆ ಮಾತ್ರ ಯಾವ ಭಾವನೆಗಳೂ ಇಲ್ಲ. ಬಲವಂತ್ ಅವಳ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಮ್ಮ, ನಿನ್ ಕೇಳಿಸ್ಲಿಲ್ವಾ? ನಾನಿವತ್ತು ಹೀರಾಲಾಲ್ನ ಒಂದೇ ಏಟೆ ಕೆಳಗ್ ಬಿಡಿಸ್ಬಿಟ್ಟೆ. ಇನ್ಮೇಲೆ ಇಡೀ ಊರೇ ನನ್ ನೋಡಿದ್ರೆ ಹೆದರ್ಕೊಳ್ಳುತ್ತೆ. ಪಾರ್ವತಿ ಕೆಲ್ಸ ನಿಲ್ಲಿಸ್ತಾಳೆ. ತುಂಬಾ ಚಿಂತೆಯ ದೃಷ್ಟಿಯಿಂದ ತನ್ನ ಮಗನ ಕಡೆ ನೋಡ್ತಾಳೆ ಮತ್ತವನ ಹೆಗಲ ಮೇಲೆ ಕೈ ಇಡ್ತಾಳೆ. ಮಗು, ಶಕ್ತಿ ಸಿಗೋದು ಒಳ್ಳೆ ವಿಷಯನೇ, ಆದ್ರೆ ಅದ್ರ ಜೊತೆ ಜಂಭ ಕೂಡ ಬಂದ್ರೆ ತುಂಬಾ ಕೆಟ್ಟದು ಮಗನೇ. ಶಕ್ತಿ ಬೇರೆಯವ್ರನ್ನ ಕಾಪಾಡೋದಕ್ಕಿರ್ಬೇಕು, ಯಾರನ್ನು ಹೆದರಿಸ್ಬಾರ್ದು. ಬಲವಂತ್ಗೆ ಸಿಟ್ಟು ಬರುತ್ತೆ. ಅಮ್ಮ, ನಿನ್ಗೆ ಅರ್ಥ ಆಗಲ್ಲ. ನಾನ್ ಎಲ್ರಿಗಿಂತ ಮುಂದೆ ಇರ್ಬೇಕಾದ್ರೆ ನೀನ್ ನನಗೆ ಜಂಬ ಅಂತ ಇದ್ಯಾ? ನಾನಿನ್ ಮುಂದೆ ಯಾರ ಹತ್ರನೂ ಸೋಲೋದಿಲ್ಲ.
ಬಲ್ವಂತ್ ಕೋಪದಲ್ಲಿ ತನ್ನ ರೂಮಿಗೆ ಹೊರಟೋಗ್ತಾನೆ. ಆದ್ರೆ ಪಾರ್ವತಿಗೆ ಇನ್ನೂ ಚಿಂತೆ ಆಗ್ತಾನೆ ಇರುತ್ತೆ. ಮಾರನೇ ದಿನ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಇರ್ತಾರೆ. ಸಾಗರ್ ಅಲ್ಲೇ ಒಂದು ಅಂಗಡಿಯಲ್ಲಿ ಹಣ್ಣು ತಗೊಳ್ತಾ ಇರ್ತಾನೆ. ಆಗ ಅವನು ಬಲ್ವಂತ್ನ ನೋಡ್ತಾನೆ. ಅವನು ಶಕ್ತಿ ಇದೆ ಅಂತ ಎಲ್ಲರನ್ನ ಹೆದರಿಸ್ತಾ ಇರ್ತಾನೆ. ಸಾಗರ್ ಬಲ್ವಂತ್ ಹತ್ರ ಬರ್ತಾನೆ. ಅವನು ಕೈ ಹಿಡ್ಕೋತಾನೆ. ಬಲ್ವಂತ್, ನೀನ್ ಏನ್ ಮಾಡ್ತಾ ಇದೀಯಾ? ಅವ್ರ ಹತ್ರ ಆ ತರ ಮಾತಾಡ್ಬೇಡ. ಅವರೆಲ್ಲರೂ ಹೆದರ್ಕೋತಾ ಇದ್ದಾರೆ. ನೀನ್ ನನಗ್ ಬುದ್ಧಿ ಹೇಳ್ಬೇಡ ಸಾಗರ್. ಈ ಊರಲ್ಲಿ ನಾನೇ ಈಗ ಎಲ್ರಿಗಿಂತ ಶಕ್ತಿಶಾಲಿ. ಯಾರೇ ನನ್ ಮುಂದೆ ಬಂದ್ರೂ ನಾನು ಅವ್ರನ್ನ ಸುಮ್ನೆ ಬಿಡೋದಿಲ್ಲ. ಸುತ್ತಮುತ್ತ ಇದ್ದ ಹಳ್ಳಿಯವರೆಲ್ಲ ನಿಧಾನವಾಗಿ ಅವನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಮತ್ತೆ ಅವನಿಂದ ಎಲ್ಲ ದೂರ ಹೋಗ್ತಾ ಇರ್ತಾರೆ. ಈಗ ಯಾರೂ ಅವನ ಹತ್ರ ಕೂಡ ನಿಂತ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಬಲ್ವಂತ್ ಇದ್ಯಾವುದ್ರ ಬಗ್ಗೆನೂ ಕೇರೆ ಮಾಡೋದಿಲ್ಲ. ಅವನೊಬ್ನೇ ಹೊರಟೋಗ್ತಾನೆ. ಅದೇ ದಿನ ಬಲ್ವಂತ್ ಮಂಚದ ಮೇಲೆ ಕೂತಿರ್ತಾನೆ. ಮತ್ತೆ ತನ್ನ ಕೈಗಳನ್ನ ಮಸಾಜ್ ಮಾಡ್ಕೋತಾ ಇರ್ತಾನೆ. ಅಷ್ಟೊತ್ತಿಗೆ ಸಾಗರ್ ಅಲ್ಲಿಗೆ ಬರ್ತಾನೆ. ಅವನ ಮುಖದ ಮೇಲೆ ನಿರಾಶೆ ಎದ್ದು ಕಾಣ್ತಿದೆ. ಬಲ್ವಂತ್, ನಾನ್ ನಿನ್ ಹತ್ರ ಮಾತಾಡೋದಕ್ ಬಂದಿದ್ದೀನಿ. ನೀನ್ ಬರ್ಲಾಗಿದೀಯಾ? ಪೂರ್ತಿ ಹಳ್ಳಿ ನಿನ್ನ ದ್ವೇಷಿಸ್ತಾ ಇದೆ. ಯಾರು ನಿನ್ ಹತ್ರ ಸ್ನೇಹನ ಮುಂದುವರ್ಸಕ್ ಇಷ್ಟಪಡ್ತಿಲ್ಲ. ಯಾರೇನ್ ಅನ್ಕೊಂಡ್ರು ನನ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ನನ್ಗೆ ಯಾರ್ ಸ್ನೇಹದ ಅವಶ್ಯಕತೆನೂ ಇಲ್ಲ. ನೀನೊಬ್ಬ ಒಳ್ಳೆ ಮನುಷ್ಯ ಆಗಿದ್ದೆ ಬಲ್ವಂತ್. ಈಗ ನೋಡಿದ್ರೆ ಈ ತರ ಮಾತಾಡ್ತಾ ಇದ್ಯಾ? ನೀನ್ ಈ ಜಂಬಾನ ಬಿಡ್ಲಿಲ್ಲ ಅಂದ್ರೆ ಜೀವನ ಪೂರ್ತಿ ಒಂಟಿಯಾಗೆ ಉಳ್ಕೋತೀಯ. ಬಲ್ವಂತ್ ಮಂಚದ ಮೇಲಿಂದ ಎದ್ದು ಸಾಗರ್ನ ದೂರ ತಳ್ಳಿ ಬಿಡ್ತಾನೆ. ಸಾಗರ್ ಬಲ್ವಂತ್ ಈ ರೀತಿ ವರ್ತಿಸಿರೋದಿಕ್ಕೆ ತುಂಬಾ ಬೇಜಾರಾಗ್ತಾನೆ. ಇವತ್ ನೀನು ನನ್ನನ್ನು ಕಳ್ಕೊತಾ ಇದೀಯಾ. ನಿನ್ ಹತ್ರ ಶಕ್ತಿ ಏನೋ ಇರ್ಬೋದು, ಆದ್ರೆ ನಿನ್ನೋರು ಅಂತ ಈಗ ಯಾರು ಇಲ್ಲ ನೋಡು. ಹೀಗೇಳಿ ಸಾಗರ್ ಅಲ್ಲಿಂದ ಹೊರಟೋಗ್ತಾನೆ. ಅದೇ ದಿನ ಸಂಜೆ ಕೆಲವು ಹಳ್ಳಿಗರೆಲ್ಲ ಊರಿನ ಕಟ್ಟೆ ಮೇಲೆ ಹೀರಾಲಾಲ್ ಮತ್ತೆ ಸಾಗರ್ ಜೊತೆ ಮಾತಾಡ್ತಾ ಕೂತಿರ್ತಾರೆ. ಎಲ್ಲ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಬಲ್ವಂತ್ ಕೂಡ ಅವರೆಲ್ಲರ ಜೊತೆ ಮಾತಾಡೋದಿಕ್ಕೆ ಅಂತ ಅಲ್ಲಿಗೆ ಬರ್ತಾನೆ. ಆದ್ರೆ ಅಲ್ಲಿದ್ದವರೆಲ್ಲ ಅವನನ್ನ ನೋಡಿದ ತಕ್ಷಣ ಸುಮ್ಮನಾಗಿ ಬಿಡ್ತಾರೆ. ಎಲ್ರು ಹೊರಡಿ, ಜಂಬದ್ ಕೋಳಿ ಬಲ್ವಂತ್ ಬರ್ತಾ ಇದ್ದಾನೆ. ಅವನ್ ಜೊತೆ ಕೂತ್ಕೊಳ್ಳೋದ್ರ ಬದಲು ಮನೆಗ್ ಹೋಗೋದೇ ಒಳ್ಳೇದು. ಹೌದು, ನಾವ್ ಇಂಥ ಮನುಷ್ಯರ ಜೊತೆ ಇರಬಾರ್ದು. ಇವ್ರ ವಯಸ್ಸಿಗಿಂತ ಇವ್ರಿಗೆ ಜಂಬಾನೇ ಜಾಸ್ತಿ ಇದೆ. ಒಂದೇ ಕ್ಷಣದಲ್ಲಿ ಅಲ್ಲಿದ್ದವರೆಲ್ಲ ಎದ್ದು ಹೊರಟೋಗ್ತಾರೆ. ಈ ಕಡೆ ಬಲ್ವಂತ್ ಒಂಟಿಯಾಗಿ ಬಿಡ್ತಾನೆ. ಏನಾಯ್ತು? ನಾನ್ ಎಲ್ರಿಗಿಂತ ಶಕ್ತಿಶಾಲಿ ಅಲ್ವಾ? ಆದ್ರೂ ಕೂಡ ಯಾರು ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟನೇ ಪಡ್ತಾ ಇಲ್ಲ. ಬಲ್ವಂತ್ ತನ್ನ ಕೈಗಳನ್ನ ನೋಡ್ಕೋತಾನೆ. ಈ ಕೈನಲ್ಲಿ ಯಾವುದೇ ಕುಸ್ತಿ ಗೆಲ್ಲೋಂಥ ಶಕ್ತಿ ಇದೆ. ಆದ್ರೆ ಒಬ್ಬ ಸ್ನೇಹಿತನನ್ನು ಕೂಡ ಉಳಿಸ್ಕೊಳ್ಳೋ ಶಕ್ತಿ ಇರಲಿಲ್ಲ. ಅವತ್ತು ರಾತ್ರಿ ಪಾರ್ವತಿ ಮಂಚದ ಮೇಲೆ ಮಲಗಿದ್ದಾಗ ಚಳಿಯಿಂದ ನಡುಗ್ತಾ ಇರ್ತಾಳೆ. ಉಸಿರಾಡಕ್ಕೆ ಒದ್ದಾಡ್ತಿದ್ದಾಳೆ. ಮತ್ತೆ ಕೆಮ್ತಾ ಇದ್ದಾಳೆ. ಆಗ ಬಲ್ವಂತ್ ಮನೆಯೊಳಗೆ ಬರ್ತಾನೆ. ಅಮ್ಮನ ನೋಡಿದ ತಕ್ಷಣ ಅವಳಿಗೆ ಜ್ವರ ಇದೆ ಅಂತ ಅರ್ಥ ಆಗುತ್ತೆ. ಅಮ್ಮ, ನಿಮ್ಗೆ ಜ್ವರ ಜಾಸ್ತಿ ಇದೆ. ನಾನು ಈಗ್ಲೇ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ನೀನ್ ಇಲ್ಲೇ ಮಲ್ಕೊಂಡಿರು. ಬಲ್ವಂತ್ ಡಾಕ್ಟರ್ನ ಕರ್ಕೊಂಡ್ ಬರೋದಿಕ್ಕೆ ಅಂತ ಮನೆಯಿಂದ ಬೇಗ ಬೇಗ ಹೊರಗಡೆ ಹೋಗ್ತಾನೆ. ಬಲ್ವಂತ್ ಓಡ್ತಾ ಓಡ್ತಾ ಬಂದು ಡಾಕ್ಟರ್ ಮನೆ ತಲುಪ್ತಾನೆ. ಅವನು ಸಹಾಯಕ್ಕೋಸ್ಕರ ಅವರ ಬಾಗಿಲನ್ನ ಜೋರಾಗಿ ಬಡಿಯಕ್ಕೆ ಶುರು ಮಾಡ್ತಾನೆ. ಡಾಕ್ಟ್ರೇ, ಸ್ವಲ್ಪ ಆಚೆ ಬನ್ನಿ, ನನ್ ತಾಯಿಗೆ ಹುಷಾರಿಲ್ಲ. ಡಾಕ್ಟರ್ ಬಾಗಿಲ ಹತ್ರ ಇದ್ದ ಒಂದು ಕಿಟಕಿನ ತೆಗಿತಾನೆ. ಅವನು ಕೋಪದಲ್ಲಿದ್ದಂತೆ ಕಾಣ್ತಿದ್ದಾನೆ. ಇಲ್ಲಿಂದ ಹೊರಟೋಗು ಬಲ್ವಂತ್. ನಿನ್ನೆ ಸಂತೆಲಿ ನನ್ ಮಗನ್ಗೆ ಹೊಡೆದಿದ್ದೆ ಅಲ್ವಾ? ಬರೀ ಅವ್ನು ನಿನ್ಗೆ ಗೊತ್ತಿಲ್ಲದೆ ಡಿಕ್ಕಿ ಹೊಡೆದಿದ್ಕೆ. ನಿನ್ನಂತ ಅಹಂಕಾರಿ ಮನೆಗೆ ನಾನ್ ಬರೋದಿಲ್ಲ. ನಿನ್ ಶಕ್ತಿಯಿಂದ ನಿನ್ ತಾಯಿನ ಹುಷಾರ್ ಮಾಡಿಸ್ಕೊ ಹೋಗು. ಹೀಗ್ ಹೇಳ್ತಾ ಡಾಕ್ಟರ್ ಕಿಟಕಿನ ಕ್ಲೋಸ್ ಮಾಡ್ತಾನೆ. ನನಗ್ ಸಹಾಯ ಮಾಡಿ ಡಾಕ್ಟ್ರೇ, ನನ್ ತಾಯಿ ಆರೋಗ್ಯ ತುಂಬಾ ಹದಗೆಟ್ಟಿದೆ. ಆದ್ರೆ ಡಾಕ್ಟರ್ ಕಡೆಯಿಂದ ಏನೂ ಉತ್ತರ ಬರಲ್ಲ. ಇದನ್ ನೋಡಿ ಬಲ್ವಂತ್ ಕಣ್ಣಿಂದ ಕಣ್ಣೀರು ಸುರಿಯುತ್ತೆ. ಈಗ ಅವನಿಗೆ ಅರ್ಥ ಆಗಿದೆ, ಈ ಶಕ್ತಿಯಿಂದ ಅವನಿಗೆ ಗೌರವ ಸಿಗೋದಿಲ್ಲ. ಆದ್ರೆ ಅವನಿಗೆ ಬೇಕಾಗಿದ್ದು ಗೌರವನೇ. ಅವನಲ್ಲಿ ಒಂದು ಕ್ಷಣನೂ ನಿಲ್ಲದೆ ಅಲ್ಲಿಂದ ಹೊರಟೋಗ್ತಾನೆ. ಬಲ್ವಂತ್ ಓಡ್ತಾ ಬಂದು ಅದೇ ದೇವಸ್ಥಾನ ತಲುಪ್ತಾನೆ. ಮೊದಲು ಅವನ ಬೇಡಿಕೆ ನೆರವೇರಿದ್ದು ಇಲ್ಲೇ. ಅವನು ಆ ಮೂರ್ತಿಯ ಮುಂದೆ ತಲೆಬಾಗಿ ನಮಸ್ಕಾರ ಮಾಡ್ತಾನೆ. ಹೇ ತಾಯಿ, ನನ್ಗೆ ವರದಾನ ಬೇಡ. ನನ್ಗೆ ಶಕ್ತಿ ಯಾವ್ದು ಬೇಡ. ಇದು ಶಾಪ. ಇದ್ರಿಂದ ನನ್ ತಾಯಿನ ಹುಷಾರ್ ಮಾಡಕ್ ಆಗ್ತಾ ಇಲ್ಲ. ಇದು ನನ್ ಸ್ನೇಹಿತನ ಮತ್ತೆ ಇಡೀ ಊರನ್ನೇ ನನ್ನಿಂದ ಕಿತ್ಕೊಂಡಿದೆ. ಈಗ ಮತ್ತೊಂದು ಸಲ ಮೂರ್ತಿಯಿಂದ ಅದೇ ಬೆಳಕು ಕಾಣುತ್ತೆ. ಬಲ್ವಂತ್, ನಿನಗೆ ಯಾವತ್ತೂ ಸೋಲೇ ಇರಲಿಲ್ಲ. ಆದ್ರೆ ನೀನ್ಯಾಕೆ ಈಗ ಅಳ್ತಾ ಇದೀಯಾ? ನೀನು ಎಲ್ಲಾ ಯುದ್ಧ ಗೆದ್ದಿದೀಯಾ ಅಲ್ವಾ? ಇಲ್ಲ ತಾಯಿ, ನಾನ್ ದೊಡ್ಡ ಹೋರಾಟಗಳನ್ನ ಗೆದ್ದಿದ್ದೀನಿ. ಆದ್ರೆ ಜೀವನದ ಹೋರಾಟದಲ್ಲಿ ಇವತ್ ಸೋತಿದ್ದೀನಿ. ನನ್ಗೆ ಈ ಶಕ್ತಿ ಬೇಡ ತಾಯಿ.
ಈಗ ನಿನಗೆ ನಿಜವಾದ ಜ್ಞಾನ ಲಭಿಸಿದೆ ಅಂತ ಅರ್ಥ ಆಗ್ತಿದೆ. ಬಲ್ವಂತ್, ಹೋಗು, ನಿನ್ನ ತಾಯಿ ಹುಷಾರಾಗ್ತಾಳೆ. ನಂತರ ಆ ಬೆಳಕು ಮಾಯ ಆಗತ್ತೆ. ಬಲ್ವಂತ್ ಅಲ್ಲಿಂದ ಎದ್ದು ಆ ದೇವತೆಗೆ ನಮಸ್ಕಾರ ಮಾಡ್ತಾನೆ. ಈಗವನು ತನ್ನನ್ನ ತಾನು ಹೇಗಿದ್ದಾನೋ ಹಾಗೆಯೇ ಸ್ವೀಕರಿಸಿದಾನೆ. ಕೆಲವು ದಿನಗಳ ನಂತರ ಹಳ್ಳಿಯ ಅಖಾಡ ಮತ್ತೆ ಜನಗಳಿಂದ ತುಂಬಿದೆ. ಸಾಗರ್ ಮತ್ತೆ ಪಾರ್ವತಿ ಕೂಡ ಜನಗಳ ಜೊತೆ ನಿಂತಿದ್ದಾರೆ. ಈಗ ಪಾರ್ವತಿ ಆರೋಗ್ಯವಾಗಿ ಮತ್ತೆ ಸಂತೋಷವಾಗಿ ಕಾಣ್ತಿದ್ದಾಳೆ. ಬಲ್ವಂತ್ ಅಖಾಡದೊಳಗೆ ನಿಂತಿದ್ದಾನೆ. ಅವನು ಒಂದ್ಸಲ ಹೀರಾಲಾಲ್ ಹತ್ರ ಹೋಗ್ತಾನೆ ಮತ್ತೆ ಅವನನ್ನ ಹಗ್ ಮಾಡ್ತಾನೆ. ಬಲ್ವಂತ್ ಬಂದಿದ್ದು ನೋಡಿ ಅಲ್ಲಿದ್ದವರಿಗೆಲ್ಲ ತುಂಬಾ ಆಶ್ಚರ್ಯ ಆಗತ್ತೆ. ನನ್ನನ್ನ ಕ್ಷಮಿಸ್ಬಿಡಿ. ನಾನು ಅಹಂಕಾರದಿಂದ ನಿಮ್ಗೆ ಹಾಗೆ ಎಲ್ರಿಗೂ ನೋವುಂಟು ಮಾಡ್ದೆ. ನಾನಿವತ್ತಿಲ್ ಯಾರನ್ನೂ ಸೋಲ್ಸಕ್ ಬಂದಿಲ್ಲ. ಇದುವರೆಗೂ ನಾನ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ ಬಂದಿದ್ದೀನಿ. ಪರವಾಗಿಲ್ಲ ಬಲ್ವಂತ್, ನಿನಗೆ ನಿನ್ ತಪ್ಪಿನ ಅರಿವಾಗಿದೆ ಅಂದ್ರೆ ನೀನ್ ಇವಾಗ್ಲೂ ಕೂಡ ನಮ್ಮೆಲ್ರೂ ಸ್ನೇಹಿತಾನೆ. ಬಾ, ಒಂದೊಳ್ಳೆ ಕುಸ್ತಿ ಆಟ ಆಗ್ಬಿಡ್ಲಿ. ಆಗ ಇಬ್ರು ಮತ್ತೊಂದ್ಸಲ ಕುಸ್ತಿ ಆಡ್ತಾರೆ. ಹೀರಾಲಾಲ್ ತುಂಬಾ ಬೇಗ ಬಲ್ವಂತ್ನ ನೆಲದ ಮೇಲೆ ಬೀಳಿಸ್ತಾನೆ ಮತ್ತೆ ಕುಸ್ತಿನ ಗೆದ್ದು ಬಿಡ್ತಾನೆ. ಸೋತ ನಂತರ ಕೂಡ ಬಲ್ವಂತ್ ಮುಖದ ಮೇಲೆ ನಗು ಮೂಡಿರುತ್ತೆ. ಈ ಸೋಲು ಪ್ರಾಮಾಣಿಕವಾದದ್ದು. ಮತ್ತೆ ನಾನ್ ನಿಮ್ ಹತ್ರ ಸೋತು ನಂಗೆ ನಿಜವಾಗ್ಲೂ ಬೇಜಾರಾಗ್ಲಿಲ್ಲ. ಸಾಗರ್ ಬಲ್ವಂತ್ ಹತ್ರ ಬರ್ತಾನೆ. ನನ್ನ ಹಳೆ ಸ್ನೇಹಿತ ವಾಪಸ್ ಬಂದ್ಬಿಟ್ಟ. ನೋಡಿದ ಹಳ್ಳಿಯವರೆಲ್ಲ ಸಂತೋಷದಿಂದ ಚಪ್ಪಾಳೆ ಹೊಡಿತಾರೆ ಮತ್ತೆ ಉತ್ಸಾಹದಿಂದ ಚಿಯರ್ಸ್ ಮಾಡ್ತಾರೆ. ಈಗ ಬಲ್ವಂತ್ಗೆ ನಿಜವಾದ ಶಕ್ತಿ ಏನು ಅಂತ ಅರ್ಥ ಆಗಿದೆ. ಇದರೊಂದಿಗೆ ನಮ್ಮ ಕಥೆ ಕೂಡ ಮುಗಿತಾ ಇದೆ.